ಇನ್ನು ಧರ್ಮಸ್ಥಳ ಕೇಸಿನಲ್ಲಿ ಸರ್ಕಾರ ನೇರವಾಗಿ ಶಾಮೀಲಾಗಿದೆ ಅಂತ ಹೊಸಪೇಟೆಯಲ್ಲಿ ಎಂಎಲ್ಸಿ ಸಿಟಿ ರವಿ ಸ್ಫೋಟಕವಾದಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 2023ರಲ್ಲಿ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಪ್ಲಾನ್ ಕೂಡ ಮಾಡಲಾಗಿದೆ. ಈ ಬಗ್ಗೆ ಗುಪ್ತಚರ ಇಲಾಖೆ ಸರ್ಕಾರಕ್ಕೆ ಮಾಹಿತಿಯನ್ನು ನೀಡಿತ್ತು. ಹೀಗಂತ ಎಂಎಲ್ಸಿ ಸಿಟಿ ರವಿ ಮಾತನಾಡಿದ್ದಾರೆ. ಧರ್ಮಸ್ಥಳ ಕೇಸಿನಲ್ಲಿ ಸರ್ಕಾರ ನೇರವಾಗಿ ಶಾಮೀಲಾಗಿದೆ. ಹೊಸಪೇಟೆಯಲ್ಲಿ ಎಂಎಲ್ಸಿ ಸ್ಫೋಟಕವಾದಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಿಟಿ ರವಿ ಅವರು. 2023ರಲ್ಲಿ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಪ್ಲಾನ್ ಮಾಡಲಾಗಿತ್ತು. ಈ ಬಗ್ಗೆ ಗುಪ್ತಚರ ಇಲಾಖೆ ಸರ್ಕಾರಕ್ಕೆ ಮಾಹಿತಿ ಕೂಡ ನೀಡಿತ್ತು. ಅದನ್ನ ತಡೆಯುವಂತಹ ಪ್ರಯತ್ನ ಮಾಡಿಲ್ಲ. ಈ ಷಡ್ಯಂತ್ರದ ಕೇಂದ್ರ ಬಿಂದುವೇ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಂತ ಒತ್ತಿ ಹೇಳಿದ್ದಾರೆ ಹೊಸಪೇಟೆಯಲ್ಲಿ ಎಂಎಲ್ಸಿ ಸಿಟಿ ರವಿ. ಕೇಳಿಸ್ಕೊಳ್ಳಿ. 2023 ಜುಲೈ ತಿಂಗಳಲ್ಲೇ ಅಲ್ಲಿಯ ಜಿಲ್ಲೆಯ ಇಂಟೆಲಿಜೆನ್ಸ್ ಈ ತರ ಒಂದು ಷಡ್ಯಂತ್ರ ಮಾಡಿದರೆ, ಚಳುವಳಿಗಳನ್ನು ಹುಟ್ಟಾಕ್ತಾರೆ, ಸೋಷಿಯಲ್ ಮೀಡಿಯಾಗಳಲ್ಲಿ ಬಳಕೆ ಮಾಡ್ಕೊಳ್ತಾರೆ, ಧ್ವನಿ ಅಂತ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ. ಅದರಲ್ಲಿ ಸುಳ್ಳು ಸುದ್ದಿಗಳನ್ನು ಹಬ್ಬಿಸೋದಕ್ಕೆ ಧರ್ಮಸ್ಥಳ ಮತ್ತು ಧರ್ಮಾಧಿಕಾರಿಗಳ ಕುಟುಂಬವನ್ನ ಟಾರ್ಗೆಟ್ ಮಾಡುವ ಸಂಚು ಮಾಡಿದ್ದಾರೆ ಅಂತ ಇಂಟೆಲಿಜೆನ್ಸ್ ರಿಪೋರ್ಟ್ ಹೋಗಿದೆ. ಅಂದ್ರೆ ಇದೆಲ್ಲವೂ ಕಾಂಗ್ರೆಸ್ಸಿನ ರಾಜ್ಯದ ಸರ್ಕಾರಕ್ಕೆ ಗೊತ್ತಿದ್ದು ಕೂಡ ತಡೆಯುವ ಯಾವ ಪ್ರಯತ್ನನೂ ಮಾಡಿಲ್ಲ. ರಾಜ್ಯದಲ್ಲಿರೋ ಕಾಂಗ್ರೆಸ್ ಸರ್ಕಾರ ತಡೆಯುವ ಯಾವ ಪ್ರಯತ್ನನೂ ಮಾಡಿಲ್ಲ. ಅಂದ್ರೆ ಷಡ್ಯಂತ್ರದ ಕೇಂದ್ರ ಬಿಂದು ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಕಡೆಗೆ ವಾಲ್ತಾ ಇರೋದು ಸ್ಪಷ್ಟ ಆಗ್ತಾ ಇದೆ. ಇಂಟೆಲಿಜೆನ್ಸ್ ಇನ್ಫಾರ್ಮೇಶನ್ ಇದ್ದಾಗಲೂ ಕೂಡ ತಡೆಯುವ ಪ್ರಯತ್ನ ಯಾಕೆ ಮಾಡಲಿಲ್ಲ? ಹಿಂದೂ ಧರ್ಮಾಧಿಕಾರಿಗಳು, ಹಿಂದೂ ದೇವಸ್ಥಾನ ಅಂದ್ರೆ ಅಷ್ಟು ಸಾಧಾರಣ, ಯಾರೇನ್ ಬೇಕಾದ್ರೂ ಮಾಡಬಹುದಾ? ಒಡನಾಡಿ ಸಂಸ್ಥೆಗೆ ಹೊರಗಡೆಯಿಂದ ಹಣ ಬಂದಿದೆ ಅಂತ ಹೇಳ್ತಾರೆ, ಒಡನಾಡಿ ಸಂಸ್ಥೆಯಿಂದ ಈ ಕಾನ್ಫರೆನ್ಸ್ಗೆ ಹಣ ಬಂದಿದೆ ಅಂತಾರೆ. ಇವೆಲ್ಲ ಒಂದು ಸೀರಿಯಸ್ ಆಗಿ ಎನ್ಕ್ವೈರಿ ಆಗ್ಬೇಕಾಗಿರೋ ಸಂಗತಿ. ಒಂದು ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಈಗ ನಾವು ಅದಕ್ಕೆ ಹೇಳ್ತಾ ಇದ್ದೀವಿ, ನಮ್ಮ ಪೊಲೀಸರಿಗೆ ಸಾಮರ್ಥ್ಯ ಇದೆ. ಯಾವಾಗ ರಾಜಕೀಯ ಒತ್ತಡಗಳು ನಿರ್ಮಾಣ ಆಗ್ತವೆ, ಅವರು ಪ್ರಾಮಾಣಿಕ ನೋಡಿ. ಧರ್ಮಸ್ಥಳ ಕೇಸ್ ಇದೀಗ ದೆಹಲಿ ಮಟ್ಟದಲ್ಲಿ ಹೋಗಿದೆ. ಯಾಕಂದ್ರೆ ಧರ್ಮಸ್ಥಳ ಕೇಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಕಾಂಗ್ರೆಸ್ನ ಹಿರಿಯ ನಾಯಕಿ ಸೋನಿಯಾ ಗಾಂಧಿಗೆ ಪತ್ರವನ್ನ ಬರೆಯಲಾಗಿದೆ. 10 ಮಹಿಳಾ ಸಂಘಟನೆಗಳಿಂದ ಸೋನಿಯಾ ಗಾಂಧಿಗೆ ಪತ್ರವನ್ನ ಬರೆಯಲಾಗಿದೆ. ಕೊಂದವರು ಯಾರು ಎಂಬ ಹೆಡ್ಡಿಂಗ್ ಅಡಿಯಲ್ಲಿ, ಆ ಶೀರ್ಷಿಕೆ ಅಡಿಯಲ್ಲಿ ಪತ್ರವನ್ನ ಬರೆಯಲಾಗಿದೆ. ಪ್ರಶ್ನೆಯನ್ನು ಮಾಡಲಾಗಿದೆ. ಕೊಂದವರು ಯಾರು ಎಂಬ ಶೀರ್ಷಿಕೆಯಡಿ ಪತ್ರವನ್ನು ಬರೆಯಲಾಗಿದೆ ಸೋನಿಯಾ ಗಾಂಧಿ ಅವರಿಗೆ. ಡಿಕೆಶಿ ಷಡ್ಯಂತ್ರ ಹೇಳಿಕೆ ಬಗ್ಗೆಯೂ ಕೂಡ ಪ್ರಸ್ತಾಪ ಮಾಡಿದ್ದಾರೆ ಪತ್ರದಲ್ಲಿ. ಡಿಸಿಎಂ ಡಿಕೆಶಿ ದಾರಿ ತಪ್ಪಿಸುವ ಹೇಳಿಕೆ ಕೂಡ ನೀಡಿದ್ದಾರೆ ಅಂತಕ್ಕಂತಹ ಈ ವರ್ಡ್ ಕೂಡ ಉಲ್ಲೇಖಿಸಿದ್ದಾರೆ. ಡಿಕೆಶಿ ಹೇಳಿಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಸಿದ್ದಾರೆ ಅನ್ನುವಂತಹ ಈ ಹೇಳಿಕೆಯನ್ನು ಕೂಡ ಪತ್ರದಲ್ಲಿ ಮೆನ್ಷನ್ ಮಾಡಿದ್ದಾರೆ. ಮತ್ತೊಂದು ಕಡೆ ಗೃಹ ಸಚಿವ ಪರಮೇಶ್ವರ್ ಅವರು ವಿಪಕ್ಷಗಳ ಒತ್ತಡಕ್ಕೆ ಮಣಿದಿದ್ದಾರೆ. ಸೋನಿಯಾ ಗಾಂಧಿ ಅವರೇ, ಎಲ್ಲವನ್ನೂ ಕೂಡ ನೀವು ಕೂಲಂಕುಷವಾಗಿ ಇದನ್ನ ಚರ್ಚೆ ಮಾಡಬೇಕು, ತನಿಖೆ ಒಳಪಡಿಸಬೇಕು, ಹೀಗಂತ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇನ್ನು ಇದರ ಜೊತೆಗೆ ಸೋನಿಯಾ ಗಾಂಧಿಗೆ ಬರೆದಂತಹ ಪತ್ರದಲ್ಲಿ ಪ್ರಮುಖವಾಗಿ 3 ಬೇಡಿಕೆಗಳನ್ನು ಇಡಲಾಗಿದೆ. ಪ್ರಮುಖ 3 ಬೇಡಿಕೆಗಳು. ಅದರಲ್ಲಿ ಒಂದು, ಎಸ್ಐಟಿ 2018ರ ಉಗ್ರಪ್ಪ ಸಮಿತಿಯನ್ನ ವರದಿ ಪರಿಗಣಿಸಬೇಕು. ನ್ಯಾಯಸಮ್ಮತ ತನಿಖೆಗೆ ಜನಪ್ರತಿನಿಧಿಗಳು ಸಹಕರಿಸಬೇಕು. ಇನ್ನು ತನಿಖೆಯಲ್ಲಿ ಲೋಪವೆಸಗಿದರೆ ತನಿಖೆಗೆ ಒಳಪಡಿಸಬೇಕು ಅಂತ ಅಧಿಕಾರಿಗಳು ಕೂಡ ಎಲ್ಲವನ್ನೂ ಕೂಡ ಕೂಲಂಕುಷವಾಗಿ ನೀವು ತನಿಖೆಗೆ ಒಳಪಡಿಸಬೇಕಂತ 10 ಮಹಿಳಾ ಸಂಘಟನೆಗಳು ಸೋನಿಯಾ ಗಾಂಧಿಗೆ ಬರೆದಿರತಕ್ಕಂತಹ ಪತ್ರವಿದೆ. ಇನ್ನು ಧರ್ಮಸ್ಥಳ ಕೇಸಿನಲ್ಲಿ ಸರ್ಕಾರ ನೇರವಾಗಿ ಶಾಮೀಲಾಗಿದೆ ಅಂತ ಹೊಸಪೇಟೆಯಲ್ಲಿ ಎಂಎಲ್ಸಿ ಸಿಟಿ ರವಿ ಸ್ಫೋಟಕವಾದಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ. 2023ರಲ್ಲಿ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಪ್ಲಾನ್ ಕೂಡ ಮಾಡಲಾಗಿದೆ. ಈ ಬಗ್ಗೆ ಗುಪ್ತಚರ ಇಲಾಖೆ ಸರ್ಕಾರಕ್ಕೆ ಮಾಹಿತಿಯನ್ನು ನೀಡಿತ್ತು. ಹೀಗಂತ ಎಂಎಲ್ಸಿ ಸಿಟಿ ರವಿ ಮಾತನಾಡಿದ್ದಾರೆ. ಧರ್ಮಸ್ಥಳ ಕೇಸಿನಲ್ಲಿ ಸರ್ಕಾರ ನೇರವಾಗಿ ಶಾಮೀಲಾಗಿದೆ. ಹೊಸಪೇಟೆಯಲ್ಲಿ ಎಂಎಲ್ಸಿ ಸ್ಫೋಟಕವಾದಂತಹ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಸಿಟಿ ರವಿ ಅವರು. 2023ರಲ್ಲಿ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಪ್ಲಾನ್ ಮಾಡಲಾಗಿತ್ತು. ಈ ಬಗ್ಗೆ ಗುಪ್ತಚರ ಇಲಾಖೆ ಸರ್ಕಾರಕ್ಕೆ ಮಾಹಿತಿ ಕೂಡ ನೀಡಿತ್ತು. ಅದನ್ನ ತಡೆಯುವಂತಹ ಪ್ರಯತ್ನ ಮಾಡಿಲ್ಲ. ಈ ಷಡ್ಯಂತ್ರದ ಕೇಂದ್ರ ಬಿಂದುವೇ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಂತ ಒತ್ತಿ ಹೇಳಿದ್ದಾರೆ ಹೊಸಪೇಟೆಯಲ್ಲಿ ಎಂಎಲ್ಸಿ ಸಿಟಿ ರವಿ. ಕೇಳಿಸ್ಕೊಳ್ಳಿ. 2023 ಜುಲೈ ತಿಂಗಳಲ್ಲೇ ಅಲ್ಲಿಯ ಜಿಲ್ಲೆಯ ಇಂಟೆಲಿಜೆನ್ಸ್ ಈ ತರ ಒಂದು ಷಡ್ಯಂತ್ರ ಮಾಡಿದರೆ, ಚಳುವಳಿಗಳನ್ನು ಹುಟ್ಟಾಕ್ತಾರೆ, ಸೋಷಿಯಲ್ ಮೀಡಿಯಾಗಳಲ್ಲಿ ಬಳಕೆ ಮಾಡ್ಕೊಳ್ತಾರೆ, ಧ್ವನಿ ಅಂತ ಒಂದು ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅನ್ನ ಕ್ರಿಯೇಟ್ ಮಾಡಿದ್ದಾರೆ. ಅದರಲ್ಲಿ ಸುಳ್ಳು ಸುದ್ದಿಗಳನ್ನು ಹಬ್ಬಿಸೋದಕ್ಕೆ ಧರ್ಮಸ್ಥಳ ಮತ್ತು ಧರ್ಮಾಧಿಕಾರಿಗಳ ಕುಟುಂಬವನ್ನ ಟಾರ್ಗೆಟ್ ಮಾಡುವ ಸಂಚು ಮಾಡಿದ್ದಾರೆ ಅಂತ ಇಂಟೆಲಿಜೆನ್ಸ್ ರಿಪೋರ್ಟ್ ಹೋಗಿದೆ. ಅಂದ್ರೆ ಇದೆಲ್ಲವೂ ಕಾಂಗ್ರೆಸ್ಸಿನ ರಾಜ್ಯದ ಸರ್ಕಾರಕ್ಕೆ ಗೊತ್ತಿದ್ದು ಕೂಡ
ತಡೆಯುವ ಯಾವ ಪ್ರಯತ್ನನೂ ಮಾಡಿಲ್ಲ. ರಾಜ್ಯ ಸರ್ಕಾರ, ರಾಜ್ಯದಲ್ಲಿರೋ ಕಾಂಗ್ರೆಸ್ ಸರ್ಕಾರ ತಡೆಯುವ ಯಾವ ಪ್ರಯತ್ನನೂ ಮಾಡಿಲ್ಲ. ಅಂದ್ರೆ ಷಡ್ಯಂತ್ರದ ಕೇಂದ್ರ ಬಿಂದು ಎಲ್ಲೋ ಒಂದ್ ಕಡೆ ಕಾಂಗ್ರೆಸ್ ಕಡೆಗೆ ವಾಲ್ತಾ ಇರೋದು ಸ್ಪಷ್ಟ ಆಗ್ತಾ ಇದೆ. ಇಂಟೆಲಿಜೆನ್ಸ್ ಇನ್ಫಾರ್ಮೇಶನ್ ಇದ್ದಾಗಲೂ ಕೂಡ ತಡೆಯುವ ಪ್ರಯತ್ನ ಯಾಕೆ ಮಾಡಲಿಲ್ಲ? ಹಿಂದೂ ಧರ್ಮಾಧಿಕಾರಿಗಳು, ಹಿಂದೂ ದೇವಸ್ಥಾನ ಅಂದ್ರೆ ಅಷ್ಟು ಸಾಧಾರಣ, ಯಾರೇನ್ ಬೇಕಾದ್ರೂ ಮಾಡಬಹುದಾ? ಒಡನಾಡಿ ಸಂಸ್ಥೆಗೆ ಹೊರಗಡೆಯಿಂದ ಹಣ ಬಂದಿದೆ ಅಂತ ಹೇಳ್ತಾರೆ, ಒಡನಾಡಿ ಸಂಸ್ಥೆಯಿಂದ ಈ ಕಾನ್ಫರೆನ್ಸ್ಗೆ ಹಣ ಬಂದಿದೆ ಅಂತಾರೆ. ಇವೆಲ್ಲ ಒಂದು ಸೀರಿಯಸ್ ಆಗಿ ಎನ್ಕ್ವೈರಿ ಆಗ್ಬೇಕಾಗಿರೋ ಸಂಗತಿ. ಒಂದು ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ಈಗ ನಾವು ಅದಕ್ಕೆ ಹೇಳ್ತಾ ಇದೀವಿ, ನಮ್ಮ ಪೊಲೀಸರಿಗೆ ಸಾಮರ್ಥ್ಯ ಇದೆ. ಯಾವಾಗ ರಾಜಕೀಯ ಒತ್ತಡಗಳು ನಿರ್ಮಾಣ ಆಗ್ತವೆ, ಅವರು ಪ್ರಾಮಾಣಿಕ ನೋಡಿ, ಧರ್ಮಸ್ಥಳ ಕೇಸ್ ಇದೀಗ ದೆಹಲಿ ಮಟ್ಟದಲ್ಲಿ ಹೋಗಿದೆ. ಯಾಕಂದ್ರೆ ಧರ್ಮಸ್ಥಳ ಕೇಸಿನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಕಾಂಗ್ರೆಸ್ನ ಹಿರಿಯ ನಾಯಕಿ ಸೋನಿಯಾ ಗಾಂಧಿಗೆ ಪತ್ರವನ್ನ ಬರೆಯಲಾಗಿದೆ. 10 ಮಹಿಳಾ ಸಂಘಟನೆಗಳಿಂದ ಸೋನಿಯಾ ಗಾಂಧಿಗೆ ಪತ್ರವನ್ನ ಬರೆಯಲಾಗಿದೆ. ಕೊಂದವರು ಯಾರು ಎಂಬ ಹೆಡ್ಡಿಂಗ್ ಅಡಿಯಲ್ಲಿ, ಆ ಶೀರ್ಷಿಕೆ ಅಡಿಯಲ್ಲಿ ಪತ್ರವನ್ನ ಬರೆಯಲಾಗಿದೆ. ಪ್ರಶ್ನೆಯನ್ನು ಮಾಡಲಾಗಿದೆ. ಕೊಂದವರು ಯಾರು ಎಂಬ ಶೀರ್ಷಿಕೆಯಡಿ ಪತ್ರವನ್ನು ಬರೆಯಲಾಗಿದೆ ಸೋನಿಯಾ ಗಾಂಧಿ ಅವರಿಗೆ. ಡಿಕೆಶಿ ಷಡ್ಯಂತ್ರ ಹೇಳಿಕೆ ಬಗ್ಗೆಯೂ ಕೂಡ ಪ್ರಸ್ತಾಪ ಮಾಡಿದ್ದಾರೆ ಪತ್ರದಲ್ಲಿ. ಡಿಸಿಎಂ ಡಿಕೆಶಿ ದಾರಿ ತಪ್ಪಿಸುವ ಹೇಳಿಕೆ ಕೂಡ ನೀಡಿದ್ದಾರೆ ಅಂತಕ್ಕಂತಹ ಈ ವರ್ಡ್ ಕೂಡ ಉಲ್ಲೇಖಿಸಿದ್ದಾರೆ. ಡಿಕೆಶಿ ಹೇಳಿಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಸಿದ್ದಾರೆ ಅನ್ನೋಂತಹ ಈ ಹೇಳಿಕೆಯನ್ನು ಕೂಡ ಪತ್ರದಲ್ಲಿ ಮೆನ್ಷನ್ ಮಾಡಿದ್ದಾರೆ. ಮತ್ತೊಂದು ಕಡೆ ಡಾಕ್ಟರ್ ಪರಮೇಶ್ವರ್, ಗೃಹ ಸಚಿವ ಪರಮೇಶ್ವರ್ ಅವರು ವಿಪಕ್ಷಗಳ ಒತ್ತಡಕ್ಕೆ ಮಣಿದಿದ್ದಾರೆ. ಸೋನಿಯಾ ಗಾಂಧಿ ಅವರೇ, ಎಲ್ಲವನ್ನೂ ಕೂಡ ನೀವು ಕೂಲಂಕುಷವಾಗಿ ಇದನ್ನ ಚರ್ಚೆ ಮಾಡಬೇಕು, ತನಿಖೆ ಒಳಪಡಿಸಬೇಕು ಹೀಗಂತ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇನ್ನು ಇದರ ಜೊತೆಗೆ ಸೋನಿಯಾ ಗಾಂಧಿಗೆ ಬರೆದಂತಹ ಪತ್ರದಲ್ಲಿ ಪ್ರಮುಖವಾಗಿ 3 ಬೇಡಿಕೆಗಳನ್ನು ಇಡಲಾಗಿದೆ. ಪ್ರಮುಖ 3 ಬೇಡಿಕೆಗಳು. ಅದರಲ್ಲಿ ಒಂದು, ಎಸ್ಐಟಿ 2018ರ ಉಗ್ರಪ್ಪ ಸಮಿತಿಯನ್ನ ವರದಿ ಪರಿಗಣಿಸಬೇಕು. ನ್ಯಾಯಸಮ್ಮತ ತನಿಖೆಗೆ ಜನಪ್ರತಿನಿಧಿಗಳು ಸಹಕರಿಸಬೇಕು. ಇನ್ನು ತನಿಖೆಯಲ್ಲಿ ಲೋಪವೆಸಗಿದರೆ ತನಿಖೆಗೆ ಒಳಪಡಿಸಬೇಕು ಅಂತ ಅಧಿಕಾರಿಗಳು ಕೂಡ ಎಲ್ಲವನ್ನೂ ಕೂಡ ಕೂಲಂಕುಷವಾಗಿ ನೀವು ತನಿಖೆಗೆ ಒಳಪಡಿಸಬೇಕಂತ 10 ಮಹಿಳಾ ಸಂಘಟನೆಗಳು ಸೋನಿಯಾ ಗಾಂಧಿಗೆ ಬರೆದಿರತಕ್ಕಂತಹ ಪತ್ರವಿದೆ. ಇದೇ ಪ್ರಶ್ನೆಯನ್ನು ಮಾಡಲಾಗಿದೆ. ಕೊಂದವರು ಯಾರು ಎಂಬ ಶೀರ್ಷಿಕೆಯಡಿ ಪತ್ರವನ್ನು ಬರೆಯಲಾಗಿದೆ ಸೋನಿಯಾ ಗಾಂಧಿ ಅವರಿಗೆ. ಡಿಕೆಶಿ ಷಡ್ಯಂತ್ರ ಹೇಳಿಕೆ ಬಗ್ಗೆಯೂ ಕೂಡ ಪ್ರಸ್ತಾಪ ಮಾಡಿದ್ದಾರೆ ಪತ್ರದಲ್ಲಿ. ಡಿಸಿಎಂ ಡಿಕೆಶಿ ದಾರಿ ತಪ್ಪಿಸುವ ಹೇಳಿಕೆ ಕೂಡ ನೀಡಿದ್ದಾರೆ ಅಂತಕ್ಕಂತಹ ಈ ವರ್ಡ್ ಕೂಡ ಉಲ್ಲೇಖಿಸಿದ್ದಾರೆ. ಡಿಕೆಶಿ ಹೇಳಿಕೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಿಸಿದ್ದಾರೆ ಅನ್ನೋಂತಹ ಈ ಹೇಳಿಕೆಯನ್ನು ಕೂಡ ಪತ್ರದಲ್ಲಿ ಮೆನ್ಷನ್ ಮಾಡಿದ್ದಾರೆ. ಮತ್ತೊಂದು ಕಡೆ ಡಾಕ್ಟರ್ ಪರಮೇಶ್ವರ್, ಗೃಹ ಸಚಿವ ಪರಮೇಶ್ವರ್ ಅವರು ವಿಪಕ್ಷಗಳ ಒತ್ತಡಕ್ಕೆ ಮಣಿದಿದ್ದಾರೆ. ಸೋನಿಯಾ ಗಾಂಧಿ ಅವರೇ, ಎಲ್ಲವನ್ನೂ ಕೂಡ ನೀವು ಕೂಲಂಕುಷವಾಗಿ ಇದನ್ನ ಚರ್ಚೆ ಮಾಡಬೇಕು, ತನಿಖೆ ಒಳಪಡಿಸಬೇಕು ಹೀಗಂತ ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಇನ್ನು ಇದರ ಜೊತೆಗೆ ಸೋನಿಯಾ ಗಾಂಧಿಗೆ ಬರೆದಂತಹ ಪತ್ರದಲ್ಲಿ ಪ್ರಮುಖವಾಗಿ 3 ಬೇಡಿಕೆಗಳನ್ನು ಇಡಲಾಗಿದೆ. ಪ್ರಮುಖ 3 ಬೇಡಿಕೆಗಳು.